ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋದಲ್ಲಿ ಶುಕ್ರವಾರ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಬಗ್ಗೆ ಹೇಳ್ತೀನಿ, ಮತ್ತೆ ಫಿನಾಲೆ ಯಾವಾಗ, ಮತ್ತೆ ಈ ವಾರದ ಉತ್ತಮ ಮತ್ತೆ ಕಳಪೆ ಯಾರು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಾಯ್ಸ್, ಯಾಕೋ ಫಿನಾಲೆ ವೀಕೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಈ ಸೀಸನ್ ಟ್ರೋಫಿನೇ ನೋಡಿಲ್ಲ. ಸೀಸನ್ ಅಲ್ಲಿ ಒಂದು ವಾರ ಹಿಂದೆನೆ ಟ್ರೋಫಿನ ತಂದು ಇಕ್ಬಿಟ್ಟಿದ್ರು. ಅದು ಸುತ್ತಲೂ ಒಂಥರ ಯಾರು ಹೋಗ್ಬೇಡ್ರಿ ಅಂತೆಲ್ಲ ಹಾಕಿದ್ರು. ಈ ಫಿನಾಲೆ ಟ್ರೋಫಿನೇ ಇಲ್ಲ. ಏನು ಗೊತ್ತಿಲ್ಲ ಏನು ಮಾಡ್ತಾರೋ ಅಂತ, ಇನ್ನು ರೆಡಿ ಮಾಡ್ತಾರೋ ಇಲ್ಲ ಟ್ರೋಫಿನ ಯಾವಾಗ ತರ್ತಾರೋ. ನಾನು ಅನ್ಕೊಂಡಿದ್ದೆ ಪ್ರತಿ ಸೀಸನ್ ಥರನೇ ಫೈನಲ್ ವೀಕ್ ಮೊದಲೇ ದಿವಸನೇ ಇಕ್ತಾರೆ ಅಂತ ಅನ್ಕೊಂಡಿದ್ದೆ, ಇಕ್ಕಿಲ್ಲ. ಅದಾದ್ಮೇಲೆ ಟಾಪ್ 6 ಅನೌನ್ಸ್ ಮಾಡ್ತಾರಲ್ಲ ಅವಾಗ ಇಕ್ತಾರೆ ಅಂತ ಅನ್ಕೊಂಡಿದ್ದೆ, ಅವಾಗೂ ಇಕ್ಕಿಲ್ಲ. ಇವಾಗ ನೋಡಿದ್ರೆ 24/7 ಲೈವೇ ಕಟ್ ಮಾಡಿದ್ದಾರೆ. ಟ್ರೋಫಿನೇ ತೋರಿಸಿಲ್ಲ, ಡೈರೆಕ್ಟ್ ಫಿನಾಲೆ ದಿವಸ ತೋರಿಸ್ತಾರೋ ಏನೋ ಗೊತ್ತಿಲ್ಲ. ಅದ್ರೊಂದು ಸ್ವಲ್ಪ ಬೇಜಾರಿದೆ. ಇನ್ನು ಈ ಸೀಸನ್ ಫಿನಾಲೆ ಯಾವಾಗ ಅಂದರೆ ಎಲ್ಲರೂ ಅನ್ಕೊಂಡಿದ್ರಿ 2 ಡೇಸ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಇರುತ್ತೆ ಅಂತ. ಇಲ್ಲ, ಸ್ಯಾಟರ್ಡೆ ಅಂತೂ ಇಲ್ವೇ ಇಲ್ಲ. ಡೈರೆಕ್ಟು ಇದೇ ಭಾನುವಾರ 6 ಗಂಟೆಯಿಂದ ಬಿಗ್ ಬಾಸ್ ಸೀಸನ್ 12 ಫಿನಾಲೆ ಸ್ಟಾರ್ಟ್ ಆಗುತ್ತಂತೆ. ಗೊತ್ತಿಲ್ಲ ಅಷ್ಟು ಟ್ರೂನೋ ಇಲ್ವೋ ಅಂತ. ನನಗೆ ಗೊತ್ತಿರೋ ಪ್ರಕಾರ ಬಿಗ್ ಬಾಸ್ ಏನಕ್ಕೆ 1 ಡೇ ಮಾಡ್ತಾರಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಎಲ್ಲ ಬಿಗ್ ಬಾಸ್ ಅಷ್ಟು ಈಗ ಹಿಂದಿ ಕಂಪ್ಲೀಟ್ ಆಗಿಷ್ಟು ಅಷ್ಟೇ, ಸ್ಯಾಟರ್ಡೇನೂ ಇತ್ತು, ಸಂಡೇನೂ ಇತ್ತು. ತೆಲುಗಲ್ಲೂ ಅಷ್ಟು ಸ್ಯಾಟರ್ಡೇ ಇತ್ತು, ಸಂಡೇ ಇತ್ತು. ಕನ್ನಡ ಯಾಕೆ ಸಿಂಗಲ್ ಡೇ ಮಾಡೋರೆ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಮಾಡೋರು ಆ ಥೀಮ್ನಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಏನಾದ್ರು ಸಂಡೇ ಇದ್ದಿದ್ರೆ ಫಿನಾಲೆ ಸ್ಯಾಟರ್ಡೆ ಫ್ರೈಡೆ ಅಂದ್ರೆ ಇವತ್ತು ನಡೆಸ್ಬೋದಾಗಿತ್ತು 24 hours ಲೈವ್. ನಿನ್ನೆ ಯಾರು ಕಟ್ ಮಾಡಿದ್ರು? 12 o'clock 12:30 ಕಟ್ ಮಾಡಿದ್ರಂತೆ ಬಿಗ್ ಬಾಸ್ ಸೀಸನ್ 12 ಲೈವ್. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಆಕ್ಟಿವಿಟೀಸ್ ನಡೆದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಗಾಯ್ಸ್ ಉತ್ತಮ ಮತ್ತೆ ಕಳಪೆ ಬಂದ್ಬಿಡೋಣ. ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಕಾವ್ಯ ವಿಷಯದ ಏನಂದ್ರೆ, ನಾನು ಇಡೀ ಸೀಸನ್ನು ಕಳಪೆ ಅಂದ್ರೆ ಜೈಲಿಗೆ ಹೋಗಿದ್ದಿಲ್ಲ, ಹೋಗ್ಬೇಕು ಜೈಲು ಒಳಗಡೆ ಅಂತ ಕಾವ್ಯ ಒಂದು ವಿಷಯ ಇತ್ತು. ಆದ್ದರಿಂದ ಬಿಗ್ ಬಾಸ್ ಏನಂತ ಹೇಳಿದ್ರು ಅಂದ್ರೆ, ಕಾವ್ಯ ಅವ್ರ ಹೆಸರು ಹೇಳ್ಬೇಕು ಕಳಪೆಗೆ, ಆದ್ರೆ ಸಿಲ್ಲಿ ರೀಸನ್ಸ್ ಕೊಡ್ಬೇಕು ಅಂತ ಬಿಗ್ ಬಾಸ್ ಅವ್ರು ಹೇಳಿದ್ರು. ಆದ್ದರಿಂದ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಸಿಲ್ಲಿ ರೀಸನ್ ಕೊಡ್ತಾನೆ ಹೋಗ್ತಾ ಇದ್ರು. ಫಸ್ಟ್ ರೀಸನ್ ಏನಂದ್ರೆ ಗಿಲ್ಲಿ ಅವ್ರು ಏನಂತ ಹೇಳಿದ್ರು ಅಂದ್ರೆ, ಕಾವ್ಯ ಅವರು ಚೆನ್ನಾಗಿ ನಗಲ್ಲ, ಕೆಟ್ಟದಾಗಿ ನಗ್ತಾರೆ ಅಂತ ಸಿಲ್ಲಿ ರೀಸನ್ ಕೊಟ್ಟು ಕಾವ್ಯ ಅವ್ರನ್ನ ಕಳಪೆ ಕಳಿಸ್ತಾರೆ. ಇನ್ನು ಸೆಕೆಂಡ್ ಯಾರು ಬರ್ತಾರೆ ಅಂದ್ರೆ ಅದು ರಕ್ಷಿತ್ ಅವ್ರು ಬರ್ತಾರೆ. ಇನ್ನು ರಕ್ಷಿತ್ ಅವ್ರು ಏನ್ ರೀಸನ್ ಕೊಡ್ತಾರೆ ಅಂದ್ರೆ, ಕಾವ್ಯ ಅವರು 2-3 ಗಂಟೆ ಬಾತ್ರೂಮ್ ನಲ್ಲೇ ಸ್ನಾನ ಮಾಡ್ಕೊಂಡು ಕೂತ್ಕೊಂತಾರೆ, ಆದ್ದರಿಂದ ನಮ್ಗೆಲ್ಲ ಟೈಮೇ ಸಿಗಲ್ಲ ರೆಡಿ ಆಗಕ್ಕೆ ಅಂತ ಸಿಲ್ಲಿ ರೀಸನ್ ಕೊಟ್ಟು ಕಾವ್ಯ ಅವ್ರನ್ನ ಕಳಪೆಯಾಗಿ ಆಯ್ಕೆ ಮಾಡ್ತಾರೆ. ಇನ್ನು 3ನೇದಲ್ಲಿ ಧನುಷ್ ಅವ್ರು ಬರ್ತಾರೆ. ಧನುಷ್ ಅವ್ರು ಸಿಕ್ಕಾಪಟ್ಟೆ ತಲೆನ ಉಪಯೋಗಿಸ್ಬಿಟ್ಟು ಕೊಡ್ತಾರೆ. ಈ ಮನೆಯಲ್ಲಿ ದೊಡ್ಡ ಕಳಪೆ ಗಿಲ್ಲಿ ಇದ್ದರು ನಾನು ಕಾವ್ಯ ಅವ್ರಿಗೆ ಕಳಪೆ ಕೊಡ್ತೀನಿ. ಇನ್ನು 2ನೇ ಕಾರಣ ಏನ್ ಕೊಡ್ತಾರೆ ಅಂದ್ರೆ, ಗಿಲ್ಲಿ ಅವರು ಏನಾದರೂ ಮದುವೆ ಆಗಿಲ್ಲ ಅಂದ್ರೆ ಅದಕ್ಕೆ ಕಾವ್ಯ ಅವರೇ ಕಾರಣ. ಯಾಕಂದ್ರೆ ಕಾವ್ಯ ಅವರು ಗಿಲ್ಲಿ ಅವರಿಗೆ ಕಣ್ಣು ಹೊಡಿತಾರೆ, ಆದ ಕಾರಣ ಗಿಲ್ಲಿ ಅವರು ಏನಾದ್ರು ಮದುವೆ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಕಾವ್ಯ ಅಂತ 2ನೇ ಕಾರಣ ಕೊಡ್ತಾರೆ. ಇದಿತ್ತು ಧನುಷ್ ಅವ್ರ ಕಾರಣ. ನಿಮ್ಗೆ ಏನ್ ಅನ್ಸುತ್ತೆ ಧನುಷ್ ಅವ್ರ ಕಾರಣಕ್ಕೆ? ಇನ್ನ ಇದೆ ಅಶ್ವಿನಿ ಅವ್ರ ಕಾರಣ, ಅದನ್ನ ಕೇಳಿದ್ರೆ ಅಷ್ಟೇ ಮುಳುಗೋಗ್ತೀರಾ. ಇನ್ನ ರಘು ಅವ್ರ ಕಾರಣ ಏನಂದ್ರೆ, ಲೈಟ್ ಆಫ್ ಆದಾಗ ಕಾವ್ಯ ಅವರು ಮಲ್ಕೊಂತಾರೆ, ಮಲ್ಕೊಂಡ ನಂತರ ನಮಗೆ ಬೇರೆ ಸ್ಪರ್ಧಿಗಳ ಹತ್ತಿರ ಮಾತಾಡೋಕೆ ಬಿಡಲ್ಲ, ಅವರಿಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಅಂತ ಪದೇ ಎದ್ದು ನಮ್ಮನ್ನು ನೋಡ್ತಾ ಇರ್ತಾರೆ. ರಘು ಅವ್ರ ಕಾರಣ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಅಶ್ವಿನ್ ಅವ್ರ ಫಸ್ಟ್ ಕಾರಣ ಏನಂದ್ರೆ, ಕಾವ್ಯ ಅವರು ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತವ್ರೆ, ಆದ್ದರಿಂದ ನಾನು ಕಾವ್ಯ ಅವ್ರಿಗೆ ಈ ವಾರದ ಕಳಪೆ ಕೊಡ್ತಾ ಇದ್ದೀನಿ ಅಂತ ಫಸ್ಟ್ ರೀಸನ್ ಕೊಡ್ತಾರೆ. ಇನ್ನು ಸೆಕೆಂಡ್ ರೀಸನ್, ಗಿಲ್ಲಿ ನನಗೆ ಅತ್ತೆ ಮಗಳು ಅಂತ ಕರಿತಾ ಇದ್ದ, ಅತ್ತೆ ಮಗಳು ಅಂತ ಕರೆದ್ರೂ ನನಗೆ ಲೈನ್ ಹೊಡಿತಾ ಇದ್ದಿಲ್ಲ, ಅದಕ್ಕೆ ಕಾರಣ ಯಾರಂದ್ರೆ ಅದು ಕಾವ್ಯ ಇದರಿಂದ ನನಗೆ ಗಿಲ್ಲಿ ಲೈನ್ ಹೊಡಿತಾ ಇದ್ದಿಲ್ಲ ಅಂದ್ಬಿಟ್ಟು 2ನೇ ಕಾರಣ ಕೊಟ್ಬಿಟ್ಟು ಕಾವ್ಯ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಇದಿತ್ತು 5 ಕಾರಣಗಳು. ನಿಮ್ಗೆ ಯಾವ ಕಾರಣ ಇಷ್ಟ ಆಯ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಹಾಕಿ. ನನಗಂತೂ ನಾರ್ಮಲ್ ಎಲ್ಲ ಕಾರಣಗಳು ಒಂಥರ ಚೆನ್ನಾಗೇ ಇತ್ತು, ಆದ್ರೆ ಧನುಷ್ ಅವ್ರದ್ದು ಮತ್ತೆ ಅಶ್ವಿನಿ ಅವ್ರದ್ದು ಕಾರಣ ಮಾತ್ರ ಸಕ್ಕದಾಗಿತ್ತು. ಗಿಲ್ಲಿದು ಸಿಂಪಲ್, ಆದ್ರೆ ಏನು ಹೇಳಕ್ ಆಗ್ತಿದಿಲ್ವಲ್ಲ ಅದಕ್ಕೆ. ಇನ್ನ ಇದಾದ ನಂತರ ಕಾವ್ಯ ಅವರು ಅದೇ ಎಲ್ಲರಿಗೂ ಗೊತ್ತಿದ್ದಂಗೆ ವೈಟ್ ಅಂಡ್ ಬ್ಲ್ಯಾಕ್ ಜೈಲ್ದು ಡ್ರೆಸ್ ಕೊಡ್ತಾರಲ್ಲ, ಅದನ್ನ ಹಾಕೊಂಡು ಜೈಲ್ ಒಳಗೆ ಹೋಗ್ತಾರೆ. ಹತ್ತತ್ರ ಒಂದು 2 ಅವರ್ ಇಲ್ಲ 2.5 ಅವರ್ ಜೈಲ್ ಒಳಗಡೆ ಇರ್ತಾರೆ. ಅದಾದ್ಮೇಲೆ ಬಿಗ್ ಬಾಸ್ ಕರೆದಿ ಕಾವ್ಯ ಆಚೆ ಬನ್ನಿ ಅಂತ ಆಚೆ ಹೊಡ್ಬಿಡ್ತಾರೆ. ಅವ್ರದ್ದು
ವಿಶ್ವ ಮುಕ್ತಾಯ ಆಗುತ್ತೆ. ಇದಾಗಿನ 24 hours ಲೈವ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನ ಗುರುವಾರ ಬೆಳ್ಳಂಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಬಗ್ಗೆ ಮಾತಾಡೋದಾದ್ರೆ, ಈಗಲೂ ಕೂಡ ವೋಟಿಂಗ್ ಅಂತೂ ಸಿಕ್ಕಾಪಟ್ಟೆ ಬೀಳ್ತೈತಿ. ಯಾರಿಗಂದ್ರೆ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರಿಗೆ ವೋಟ್ ಕೇಳಿದ್ರೆ ಮಾತ್ರ ಶಾಕ್ ಆಗಿ ಹೋಗ್ತೀರಾ. ಹತ್ತತ್ರ ಒಂದು 30 ಲಕ್ಷ 40 ಲಕ್ಷ ಅಷ್ಟು ವೋಟ್ ಬರ್ತಾ ಇರುತ್ತೆ ಡೈಲಿ, ಏನಂತೆ ಗೊತ್ತಿಲ್ಲ, ಅಷ್ಟು ಫೈಟು. ನೋಡೋಣ ಬನ್ನಿ ಇವಾಗ ವೋಟಿಂಗ್ ರಿಸಲ್ಟ್ ನಲ್ಲಿ. ಗಾಯ್ಸ್, ನಿನ್ನೆ ರಾತ್ರಿ 11 ಗಂಟೆಯಿಂದ ಈಗ 9 ಗಂಟೆ, ಅಲ್ಲಿ ಟೋಟಲ್ ಆಗಿ 10 ಗಂಟೆ ಡಿಫ್ರೆನ್ಸ್ ಇದೆ. 10 ಗಂಟೆಯಲ್ಲಿ ವೋಟಿಂಗ್ ರಿಸಲ್ಟ್ ಅಂತೂ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಎಲ್ಲರಿಗೂ ಸಿಕ್ಕಾಪಟ್ಟೆ ವೋಟ್ಗಳು ಬಿದ್ದಿದೆ, ಆದರೆ ಸ್ವಲ್ಪ ಜನಕ್ಕೆ ಮಾತ್ರ ಕಮ್ಮಿ ವೋಟ್ಗಳು ಬಿದ್ದಿದೆ. ನೋಡೋಣ ಯಾರ್ಯಾರು ವೋಟು ಕಮ್ಮಿ ಬಿದ್ದಿದೆ ಅಂತ. ಈ 10 ಅವರ್ನಲ್ಲಿ ಕಮ್ಮಿ ವೋಟ್ ಯಾರಿಗೆ ಬಿದ್ದಿದೆ ಅಂದ್ರೆ ಅದು ಧನುಷ್ ಅವ್ರಿಗೆ ವೋಟು ಡಿಕ್ರೀಸ್ ಆಗಿದೆ. ಅಶ್ವಿನಿ ಅವ್ರಿಗೆ ಧನುಷ್ ಅವ್ರಿಗಿಂತ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ಮಿಕ್ಕಿದವ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ವೋಟ್ ಬಂದಿದೆ. ಆದ್ದರಿಂದ ಧನುಷ್ ಡಿಪ್ರಮೋಟ್ ಆಗಿದೆ. ಯಾವ ಪ್ಲೇಸ್ ನಲ್ಲಿ ಡಿಪ್ರಮೋಟ್ ಆಗಿದೆ ಅಂತ ಬನ್ನಿ ನೋಡ್ಕೊಂಡ್ ಬರೋಣ. ಗಾಯ್ಸ್, ಈಗಲೂ ಕೂಡ 6ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ 9.4% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ ನೋಡೋದಾದ್ರೆ 9.7 ಇತ್ತು, ಅಂದ್ರೆ 0.4% ವೋಟಿಂಗ್ ಡ್ರಾಪ್ ಆಗಿದೆ ಅಶ್ವಿನಿ ಗೌಡ ಅವ್ರಿಗೆ. ನಿಮ್ಗೆ ಏನನ್ಸುತ್ತೆ ಅಶ್ವಿನಿ ಗೌಡ ಅವ್ರಿಗೆ ವೋಟ್ ಡ್ರಾಪ್ ಆಗೋದು ನೋಡಿ? ಇನ್ನ 5ನೇ ಸ್ಥಾನದಲ್ಲಿ ಶಾಕಿಂಗ್ ರಘುರ್ ಇದ್ರು ನಿನ್ನೆ ರಾತ್ರಿ. ಈಗ ಧನುಷ್ ಅವ್ರು ವಾಪಸ್ ಬಂದಿದ್ದಾರೆ. ಧನುಷ್ ಅವ್ರಿಗೆ 9.9% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ ಧನುಷ್ ಅವ್ರಿಗೆ ಎಷ್ಟಿತ್ತು? 11.9 ಇತ್ತು. ಹತ್ತತ್ರ 2% ಡ್ರಾಪ್ ಆಗಿದೆ ನಿನ್ನೆ ರಾತ್ರಿ ಕಂಪೇರ್ ಮಾಡಿದ್ರೆ ಧನುಷ್ ಅವ್ರಿಗೆ. ಏನನ್ಸುತ್ತೆ ಅದ್ರ ಬಗ್ಗೆನೂ ಅಷ್ಟೇ, ಧನುಷ್ ಅವ್ರಿಗೆ ಯಾಕೆ ವೋಟಿಂಗ್ ಡ್ರಾಪ್ ಆಗಿದೆ ಗೊತ್ತಿಲ್ಲ. ಇನ್ನ 4ನೇ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವರು ಇದ್ದಾರೆ. ಮ್ಯೂಟೆಂಟ್ ರಘು ಅವರಿಗೆ 10.1% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ ಮ್ಯೂಟೆಂಟ್ ರಘು ಅವರಿಗೆ 10 ಇತ್ತು, ಇವಾಗ 10.1 ಆಗಿದೆ. ಅಷ್ಟೇನು ಡಿಕ್ರೀಸ್ ಆಗಿಲ್ಲ, ಸ್ವಲ್ಪ ಡಿಕ್ರೀಸ್ ಆಗಿದೆ. ಆದ್ರೂ ವೋಟಿಂಗ್ ರಿಸಲ್ಟ್ ನಲ್ಲಿ ಧನುಷ್ ಅವ್ರಿಗೆ ಮತ್ತೆ ಅಶ್ವಿನಿ ಅವರಿಗೆ ವೋಟಿಂಗ್ ಡ್ರಾಪ್ ಆದ ಕಾರಣ ರಘು ಅವರು 4ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಕಾವ್ಯ ಅವರಿದ್ದಾರೆ. ಕಾವ್ಯ ಅವರಿಗೆ 12.4% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 12.2 ಇತ್ತು, ಅಂದ್ರೆ 0.2% ವೋಟಿಂಗ್ ಜಾಸ್ತಿ ಆಗಿದೆ ಕಾವ್ಯ ಅವ್ರಿಗೆ. ಎಲ್ಲರೂ ಅನ್ಕೊಂಡಿದ್ರು ಕಾವ್ಯ ಅವ್ರಿಗೆ ವೋಟಿಂಗ್ ಡಿಕ್ರೀಸ್ ಆಗ್ತಾ ಇರುತ್ತೆ, 6th ಪ್ಲೇಸ್ ನಲ್ಲಿ ಇರ್ಬೋದು, ಯಾಕಂದ್ರೆ ಗಿಲ್ಲಿ ಅವ್ರಿಗೆ ವೋಟ್ ಜಾಸ್ತಿ ಬೀಳ್ಬೋದು ಅಂತ. ಆತರ ಏನು ಸ್ಪ್ಲಿಟ್ ಆಗ್ತಾ ಇಲ್ಲ ವೋಟ್ ಅಂತ ಹೇಳ್ಬೋದು. ಯಾಕಂದ್ರೆ ಕಾವ್ಯ ಅವ್ರು ಏನಕ್ಕಪ್ಪ 3rd ಪ್ಲೇಸ್ ಅಂತಿದ್ರೆ ಸ್ಪ್ಲಿಟ್ ಆಗ್ತಿದ್ರೆ, ಕಾವ್ಯ ಅವ್ರು 3rd ಪ್ಲೇಸ್ ಇದ್ರೆ ಅವರು ಸ್ವಲ್ಪ ಸಂಪಾದನೆ ಮಾಡಿದ್ದಾರೆ ಫ್ಯಾನ್ಸ್ ಅಂತ ಹೇಳ್ಬೋದು. ಗಿಲ್ಲಿ ಫ್ಯಾನ್ಸ್ ಗಿಲ್ಲಿಗೆ ವೋಟ್ ಮಾಡ್ತಾರೆ, ಕಾವ್ಯ ಅವ್ರ ಫ್ಯಾನ್ಸು ಕಾವ್ಯ ವೋಟ್ ಮಾಡ್ತಾರೆ, ಅಂದ್ರೆ ಅವರು ಸ್ವಲ್ಪ ಸಂಪಾದನೆ ಮಾಡಿದ್ದಾರೆ ಫ್ಯಾನ್ಸ್. ಇವಾಗ 2ನೇ ಸ್ಥಾನದಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವ್ರಿಗೆ 25%, ಅದೇ ಸ್ಟ್ಯಾಂಡರ್ಡ್ ಲಿಮಿಟ್ 25% ಅಂತ 25 ಲಿಮಿಟ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ರಕ್ಷಿತಾ ಅವರು. 25%. ನಿನ್ನೆ ರಾತ್ರಿ ಅಷ್ಟೇ 25 ಇತ್ತು, ಈಗಲೂ ಕೂಡ 25%. ಇನ್ನು ಫಸ್ಟ್ ಪ್ಲೇಸ್ ನಲ್ಲಿ ಗಿಲ್ಲಿ ನಟ ಅವ್ರಿಗೆ 34%. ನಿನ್ನೆ ರಾತ್ರಿ 32 ಇತ್ತು, ಜಾಸ್ತಿ 2% ಜಾಸ್ತಿ ಆಗಿದೆ. 34% ಆಗಿದೆ ಗಿಲ್ಲಿ ನಟ ಅವ್ರದ್ದು ವೋಟಿಂಗ್ ರಿಸಲ್ಟ್. ಇನ್ನು 10 ಅವರ್ಸ್ ರಾತ್ರಿ 11 ಗಂಟೆಯಿಂದ ಇವಾಗ ನೋಡೋದಾದ್ರೆ ಡಿಕ್ಲೈನ್ ಯಾರಿಗಾಗಿರೋದು? ಧನುಷ್ ಗೌಡ ಅವರಿಗೆ ಸಿಕ್ಕಾಪಟ್ಟೆ ಡಿಕ್ಲೈನ್ ಆಗಿದೆ, ಅಶ್ವಿನಿ ಗೌಡ ಅವ್ರಿಗೂ ಸಿಕ್ಕಾಪಟ್ಟೆ ಡಿಕ್ಲೈನ್ ಆಗಿದೆ. ಇನ್ನು ಸಿಗೋಣ ಮಧ್ಯಾಹ್ನದ ವಿಡಿಯೋದಲ್ಲಿ. ಯಾರಿಗಿನ್ನ ಡಿಕ್ಲೈನ್ ಆಗುತ್ತೋ ಅಷ್ಟು ಗೊತ್ತಿಲ್ಲ. ಬಾಟಮ್ 4 ನಲ್ಲಿ ಸಿಕ್ಕಾಪಟ್ಟೆ ಒಂದ್ಸತಿ ರಘು ಅವ್ರು ಬರ್ತಾರೆ, ಇನ್ನೊಂದ್ಸತಿ ಧನುಷ್ ಅವ್ರು ಬರ್ತಾರೆ, ಇನ್ನೊಂದ್ಸತಿ ಅಶ್ವಿನಿ ಅವ್ರು ಬರ್ತಾರೆ. ಯಾರು ಯಾವ ಟೈಮಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಇದೊಂಥರ ಪೀಕ್ ಟೈಮಿಂಗ್ ಇದ್ದಂಗೆ. 9 ಗಂಟೆಯಿಂದ 12 ಗಂಟೆವರೆಗೂ ಪೀಕ್ ಟೈಮಿಂಗ್ ಇದ್ದಂಗೆ. ಆ ಟೈಮಲ್ಲಿ ಯಾರಿಗೆ ಜಾಸ್ತಿ ಓಟ್ ಬರುತ್ತೋ ನೋಡೋಣ 11 ಗಂಟೆ ಇಲ್ಲ 12 ಗಂಟೆ ವಿಡಿಯೋದಲ್ಲಿ.